ಈ ವಿಷಯ ನಿಮಗೆ ಗೊತ್ತಾ? ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ನೀವು ಏನ್ ಮಾಡ್ತಾ ಇದೀರೋ ಅದ್ರ ಮೇಲೆ ನಿಮ್ಮ ಮುಂದಿನ 10 ವರ್ಷ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ ಅಂತ ಏನ್ ಶಾಕಿಂಗ್ ಅನ್ಸ್ತಾ ಇದೆಯಾ? ಆದ್ರೆ ಇದೆ 100% ನಿಜ. ಎಲಾನ್ ಮಾಸ್ಕ್, ಟಿಮ್ ಕುಕ್ ಹಾಗೂ ನಮ್ಮ ದೇಶದ ಟಾಪ್ ಸಿಇಒಸ್ ಎಲ್ಲ ಒಂದು ಸೀಕ್ರೆಟ್ ವೆಪನ್ ಯೂಸ್ ಮಾಡ್ತಾರೆ. ಅದು ತಮ್ಮ ಕಾಂಪಿಟೇಟರ್ಸ್ ಇನ್ನು ಮಲಗಿರ್ಬೇಕಾದ್ರೇನೆ ಅವರು ಅವ್ರಿಗಿಂತ ಬೇಗ ಇದ್ದು ಅವರ ಲೈಫ್ ಅಲ್ಲಿ ವಿನ್ ಮಾಡೋಕೆ ಟ್ರೈ ಮಾಡ್ತಾರೆ. ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಜಸ್ಟ್ ಮೋಟಿವೇಶನ್ ಮಾತುಗಳಲ್ಲ, ಇದು ಸೈಂಟಿಫಿಕ್ ಆಗಿ ಪ್ರೂವೆನ್ ಆದ ಫಾರ್ಮುಲಾ. ಕೇವಲ 90 ದಿನಗಳಲ್ಲಿ ನಿಮ್ಮ ಜೀವನವನ್ನು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಮಾಡೋ ಒಂದು ಏಷಿಯಂಟ್ ಸೀಕ್ರೆಟ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕವರ್ ಮಾಡೋಣ. ಯಾಕೆ 95% ಜನ ಫೇಲ್ ಆಗ್ತಾರೆ ಅಂಡ್ ಕೇವಲ 5% ಜನರು ಮಾತ್ರನೇ ಎಕ್ಸ್ಟ್ರಾರ್ಡಿನರಿಯಲ್ಲಿ ಸಕ್ಸಸ್ ನ ಅಚೀವ್ ಮಾಡ್ತಾರೆ. ಈ ಎಲ್ಲದಕ್ಕೂ ಆನ್ಸರ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಒಂದು ಕತೆ ಹೇಳ್ತೀನಿ. ಬೆಂಗಳೂರಿನಲ್ಲಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರು. ಅವ್ರ ಹೆಸರು ಅರ್ಜುನ್ ಮತ್ತು ಕಾರ್ತಿಕ್ ಅಂತ. ಆದ್ರೆ ಸೇಮ್ ಕಂಪನಿ, ಸೇಮ್ ಸ್ಯಾಲರಿ, ಸೇಮ್ ಟ್ಯಾಲೆಂಟ್. ಆದ್ರೆ 3 ವರ್ಷದ ನಂತರ ಅರ್ಜುನ್ ಸ್ಟಾರ್ಟ್ಅಪ್ ಫೌಂಡರ್ ಆದ. ಆದ್ರೆ ಕಾರ್ತಿಕ್ ಮಾತ್ರ ಅವನು ಯಾವ ಪೊಸಿಷನ್ ಅಲ್ಲಿ ಇದ್ನೋ ಅಲ್ಲೇ ಇದ್ದೋದ. ಹಾಗಾದ್ರೆ ಇವರಿಬ್ಬರ ಮಧ್ಯೆ ಇರೋ ವ್ಯತ್ಯಾಸ ಏನು? ಅರ್ಜುನ್ ನಾನು ಪ್ರತಿದಿನ 5 ಗಂಟೆಗೆ ಎದ್ದೇಳ್ತಾ ಇದ್ದ. ಆ ಒಂದು ಗೋಲ್ಡನ್ ಹವರ್ ನಲ್ಲಿ ನಮ್ಮ ಬ್ರೈನ್ ಅನ್ನೋದು 95% ಹೆಚ್ಚು ಶಾರ್ಪ್ ಆಗಿರುತ್ತೆ. ಅದನ್ನ ಬ್ರಹ್ಮ ಮುಹೂರ್ತ ಅಂತೆಂದು ಕರೀತಾರೆ. ನೇಚರೇ ಕೊಟ್ಟಿರೋ ನಮ್ಗೊಂದು ಸೂಪರ್ ಟೈಮ್. ಆಗ ಏನಾಗುತ್ತೆ ಅಂತಂದ್ರೆ ಮೊದಲನೇ ವಾರದಲ್ಲಿ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಮಾರ್ನಿಂಗ್ ನ ಶಾಂತಿ ವಾತಾವರಣದಲ್ಲಿ ಆ ದಿನವಿಡೀ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರುತ್ತೆ. ಆಫೀಸ್, ಪೊಲಿಟಿಕ್ಸ್, ಟ್ರಾಫಿಕ್ ಟೆನ್ಷನ್ ಯಾವುದು ಎಫೆಕ್ಟ್ ಮಾಡೋದಿಲ್ಲ. ಅಂಡ್ 2ನೇ ವಾರದಲ್ಲಿ ನಿಮ್ಮ ಎನರ್ಜಿ ಲೆವೆಲ್ಸ್ ಅನ್ನೋದು ಬೂಸ್ಟ್ ಅಪ್ ಆಗುತ್ತೆ. ಮಾರ್ನಿಂಗ್ ನಲ್ಲಿ ನೀವು ಎಕ್ಸರ್ಸೈಸ್ ಮಾಡೋ ಟೈಮ್ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ. ಅಷ್ಟೇ ಅಲ್ಲ, ವೆಯ್ಟ್ ಕಂಟ್ರೋಲ್ ಕೂಡ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 21 ದಿನದ ನಂತರ ನಿಮ್ಮ ಪ್ರೊಡಕ್ಟಿವಿಟಿ 10x ಇಂಪ್ರೂವ್ ಆಗುತ್ತೆ. ಯಾಕೆ ಅಂತಂದ್ರೆ ಮಾರ್ನಿಂಗ್ 5 to 7 ನಡುವೆ ನಿಮ್ ಕಡೆ 0 ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನೋ ವಾಟ್ಸ್ಆಪ್, ನೋ ಕಾಲ್ಸ್, ನೋ ಡಿಸ್ಟರ್ಬೆನ್ಸ್. ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಟಾಸ್ಕ್ಸ್ ನ ಮುಗಿಸಿ ನಿಮ್ಮ ಗೋಲ್ಸ್ ಗೆ ರೀಚ್ ಆಗ್ತಾ ಇರ್ತೀರಾ. ಆದ್ರೆ ಬೇರೆಯವರು ಇನ್ನೂ ಅವಾಗ ಎದ್ದೇ ಇರೋದಿಲ್ಲ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ ನಮ್ಮ ಕ್ರಿಯೇಟಿವಿಟಿ ಲೆವೆಲ್ಸ್ ಅನ್ನೋದು ಪೀಕ್ಸ್ ಹೋಗಿರುತ್ತೆ. ಮಾರ್ನಿಂಗ್ ಟೈಮ್ ನಲ್ಲಿ ವರ್ಲ್ಡ್ ನ ಟಾಪ್ ರೈಟರ್ಸ್, ಆರ್ಟಿಸ್ಟ್, ಎಂಟರ್ಪ್ರೆನ್ಯೂರ್ಸ್ ಇವರೆಲ್ಲರೂ ತಮ್ಮ ಬೆಸ್ಟ್ ಐಡಿಯಾ ಅನ್ನೋದು ಮಾರ್ನಿಂಗ್ ನಲ್ಲೇ ನೆನ್ಪಿಡ್ತಾರೆ. ಡಿಸಿಷನ್ ಮೇಕಿಂಗ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಅಂಡ್ ಮುಂಬೈನಲ್ಲಿ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದ. 90 ದಿನ 5 AM ರೂಟೀನ್ ಫಾಲೋ ಮಾಡ್ತಾ ಇದ್ದ. ಅಂಡ್ ಅವನ ರಿಸಲ್ಟ್ಸ್ ಮಾತ್ರ ಮೈಂಡ್ ಬ್ಲೋ ಆಗಿತ್ತು. ಅವನ ಸೇಲ್ಸ್ ಅನ್ನೋದು 300% ಇನ್ಕ್ರೀಸ್ ಆಯಿತು. ಹೇಗೆ? ಮಾರ್ನಿಂಗ್ ನಲ್ಲಿ ಪ್ಲಾನಿಂಗ್ ಮಾಡ್ತಾ ಇದ್ದ, ಸ್ಕಿಲ್ಸ್ ಇಂಪ್ರೂವ್ ಮಾಡ್ತಾ ಇದ್ದ, ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾ ಇದ್ದ. ಸೊ ಈ ತರ ಸೇಲ್ಸ್ ಅನ್ನೋದು ತುಂಬಾ ಇಂಪ್ರೂವ್ ಆಯ್ತು. ಆದ್ರೆ ಇಲ್ಲಿ ಟ್ರೂತ್ ಏನು ಅಂತಂದ್ರೆ 99 ಜನ ಇದನ್ನ ಓದಿ ಕೇಳಿ ಇನ್ಸ್ಪೈರ್ ಆಗ್ತಾರೆ. ಬಟ್ ಟುಮಾರೋ ಮಾರ್ನಿಂಗ್ ಅಲಾರಾಮ್ ಹೊಡೆದಾಗ ಅವರು 100% ಸ್ಮೂಸ್ ಮಾಡ್ತಾರೆ. ಯಾರಾದ್ರೆ ಹಿಂಗ್ ಮಾಡ್ತಾರೋ ಅವ್ರು 10 ವರ್ಷ ಆದ್ರೂ ಅವ್ರು ಎಲ್ಲಿರ್ತಾರೋ ಸೇಮ್ ಪೊಸಿಷನ್ ಅಲ್ಲೇ ಇರ್ತಾರೆ. ಯಾಕೆಂದ್ರೆ ಅವರು ತಮ್ಮ ಕಂಫರ್ಟ್ ಝೋನ್ ಅನ್ನು ಬಿಡಕ್ಕೆ ರೆಡಿ ಇಲ್ಲ. ಆದ್ರೆ ನೀವು ಮಾತ್ರ ಡಿಫ್ರೆಂಟ್. ಈ ವಿಡಿಯೋನ ನೀನು ಇಷ್ಟೊತ್ತವರೆಗೂ ನೋಡ್ತಿದ್ಯಾ ಅಂತಂದ್ರೆ ನಿನ್ನಲ್ಲಿ ಚೇಂಜ್ ಆಗೋ ಹಂಗರ್ ಇದೆ. ನಿನಗೋಸ್ಕರ ಈ 3 ಸ್ಟೆಪ್ ಫಾರ್ಮುಲಾನ ಬೋನಸ್ ಆಗಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಆಗಿದ ತಕ್ಷಣ ನಾಳೆಗೆ 5 AM ಅಲಾರಾಮ್ ನ ಸೆಟ್ ಮಾಡು. ನಿನ್ನ ಫೋನ್ ನ ದೂರ ಇಡು. ಅಂಡ್ ಎದ್ದ ಕೂಡಲೇ 2 ಗ್ಲಾಸ್ ನೀರ್ನ ಕುಡಿ. ನಿನ್ನ ವರ್ಕ್ ಏನಿದೆಯೋ ಎಲ್ಲಾನು ಪ್ಲಾನ್ ಮಾಡಿ ಕಂಪ್ಲೀಟ್ ಮಾಡು. ಇದನ್ನ 21 ಡೇಸ್ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ಅಂಡ್ ನೆನಪಲ್ಲಿ ಇಟ್ಕೊಳ್ಳಿ, ನೀವು ನಿಮ್ಮ ಕಾಂಪಿಟೇಷನ್ ಗೆ ದೂರ ಇದ್ದು ಬೆಳಿಗ್ಗೆ ಹೊತ್ತು ಸ್ಮೂಸ್ ಬಟನ್ ಒತ್ತುತ್ತಾ ಇದ್ರೆ ಲೈಫ್ ನಲ್ಲಿ ಗೆಲ್ಲೋಕ್ ಆಗಲ್ಲ. ನೀವು ಈಗ ಎದ್ದು ನಿಮ್ಮ ಎಂಪೈರ್ ಬಿಲ್ಡ್ ಮಾಡೋ ಸಮಯ ಇದು. ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು 365 ದಿನ ನಂತರ ನೀವು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಪರ್ಸನ್ ಆಗಿರ್ತೀರಾ. ಇದು ನನ್ನ ಗ್ಯಾರಂಟಿ. ಈಗ ಚಾಯ್ಸ್ ನಿಮ್ಮದು. ವಿನ್ನರ್ ಆಗ್ಬೇಕಾ ಅಥವಾ ನಿನ್ನ ಲೈಫ್ ಅಲ್ಲಿ ಲೂಸರ್ ಆಗ್ಬೇಕಾ? ಅಂಡ್ ನಾಳೆಯಿಂದ ಯಾರ್ಯಾರೆಲ್ಲ 5 AM ಗೆ ಎದ್ದೊಳಕ್ಕೆ ರೆಡಿ ಇದ್ದೀರೋ ಅವರೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ 5 AM ವಾರಿಯರ್ ಅಂತ ಟೈಪ್ ಮಾಡಿ. ಇಫ್ ನೀವು ನಿಜವಾಗ್ಲೂ ಟ್ರಾನ್ಸ್ಫಾರ್ಮ್ ಆಗ್ಬೇಕಂತ ಅನ್ಕೊಂಡಿದ್ರೆ, ಅದೇ ತರ ಈ ತರ ಒಂದು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಚಾನಲ್ ಗೆ ತಪ್ಪದೆ ಸಪೋರ್ಟ್ ಮಾಡಿ. ನೀವು ನಂಗೆ ಸಪೋರ್ಟ್ ಮಾಡದೇ ಇರೋದಕ್ಕೆ ನಾನು ನಿಮ್ಗೆ 100% ವ್ಯಾಲ್ಯೂನ ಆಡ್ ಮಾಡ್ತೀನಿ. ಸೊ ನಿಮ್ಮ ಸ್ಟಡೀಸ್ ಏನಾದ್ರು ವೀಕ್ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋನ ನೋಡಿ. ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.